ಗಣಿನಾಡು ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಈಗ 40 ಡಿಗ್ರಿ ಸೆಲ್ಸಿಯಸ್ ಅನ್ನ ದಾಟಿ ಇವತ್ತು ಒಂದು ಗರಿಷ್ಠ ಮಟ್ಟದ ತಾಪಮಾನದ ಉಷ್ಣಾಂಶ ದಾಖಲೆಯಾಗಿರ್ತಕ್ಕಂಥದ್ದು. ಇದೀಗ ಇಲ್ಲಿ ಜನರು ಈ ಒಂದು ಬಿಸಿಲಿನಿಂದ ಈಗ ಹುಚ್ಚೆದ್ದು ಹೋಗಿರ್ತಕ್ಕಂಥದ್ದು. ಹೆಂಗಪ್ಪ ಈ ಬಿಸಿಲಿಂದ ನಾವು ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಗಣಿನಾಡ ಜನರು ಒದ್ದಾಡ್ತಾ ಇದ್ದಾರೆ. ನೀವು ಇಲ್ಲಿ ಕಾಣ್ತಾ ಇದ್ದೀರಾ, ನಾವು ಈಗ ಇದೊಂದು ಆರ್ಕೆ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂತಹ ಒಂದು ಏನು ಈ ಕೂಲರ್ ಮತ್ತೆ AC ಇವುಗಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ಅಂಗಡಿಯ ನಾವು ಮುಂದೆ ಇದ್ದೀವಿ. ಇಲ್ಲಿ ದಿನವೊಂದಕ್ಕೆ ಕನಿಷ್ಠ ಏನಿಲ್ಲ ಅಂತಂದ್ರು ಒಂದು 50 ರಿಂದ 60 ಕೂಲರ್ಗಳು ಮತ್ತೆ 40 ರಿಂದ 30 AC ಇಲ್ಲಿ ಒಂದು ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈಗ ಜನರಿಗೆ ಈ ಒಂದು ಬಿಸಿಲಿನ ತಾಪಮಾನದಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂತಕ್ಕಂಥದ್ದನ್ನ ಒಂದು ಕಾಣದೆ ಅನಿವಾರ್ಯವಾಗಿ ಇವತ್ತು ಬಹಳ ಮಿಡ್ಲ್ ಕ್ಲಾಸಿಂದ ಹಿಡಿದು ಕೂಲಿ ಮಾಡೋರಿಂದ ಹಿಡಿದು ಎಲ್ಲ ವರ್ಗದ ಜನರು ಇವತ್ತು ಈ ಒಂದು ಕೂಲರ್ ಮತ್ತು AC ಇವುಗಳ ಒಂದು ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಹಲವಾರು ತರಹೇವಾರು ಕಂಪನಿಯ ಏನು ಬ್ಲೂ ಸ್ಟಾರ್ ಇರ್ಬೋದು, ಡೈಕಿನ್ ಇರ್ಬೋದು, ಈ ಎಲ್ಲ ಒಂದು ಕಂಪನಿಯ AC ಗಳನ್ನು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಕ್ಕಂಥದ್ದು. ದಿನವೊಂದಕ್ಕೆ ಕನಿಷ್ಠ 50 ರಿಂದ 60 AC ಕಳೆದ 15 ದಿವಸಗಳಿಂದ ಈಗ ಸೇಲ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಮಧ್ಯಮ ವರ್ಗದ ಜನರು ಮತ್ತೆ ಈ ಕೂಲಿ ಮಾಡ್ತಕ್ಕಂಥ ಜನರು ಏನಿದ್ದಾರೆ ಇವರುಗಳು ಈ ಒಂದು ಬಿಸಿಲಿನ ಒಂದು ತಾಪಮಾನದಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಏನು ಒಂದು ಕೂಲರ್ನ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ನೀವು ಇಲ್ಲಿ ವಿಜುವಲ್ ಅಲ್ಲಿ ಕಾಣ್ತಾ ಇದ್ದೀರಾ, ಇಲ್ಲಿ ಎಲ್ಲ ಒಂದು ರೇಟಿನ ಒಂದು ಕೂಲರ್ಗಳು ಇಲ್ಲಿರ್ತಕ್ಕಂಥದ್ದು. ಯಾಕಂತಂದ್ರೆ 3,000ದಿಂದ ಹಿಡಿದು 5,000, 10,000 ಮತ್ತೆ 15,000 ಹಾಗೇನೆ ಒಂದು 20,000 ರೂಪಾಯಿವರೆಗೂ ಕೂಡ ಹಲವಾರು ಒಂದು ಕಂಪನಿಯ ಬ್ರ್ಯಾಂಡ್ ಕಂಪನಿಗಳ ಒಂದು ಕೂಲರ್ಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಗ್ರಾಹಕರು ಕೂಡ ಬಂದು ತಮ್ಮ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಬೆಲೆಯಲ್ಲಿ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ನೋಡಿ, ಜನರು ಈಗ ಬಂದ್ಬಿಟ್ಟು ಅವರು ತಮಗೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಬೆಲೆಯಲ್ಲಿ ಒಂದು ಕೂಲರನ್ನು ಕೊಂಡ್ಕೊಳ್ಳಿಕ್ಕೆ ಈಗ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ತರಹೇವಾರಿ ಒಂದು ಕಂಪನಿಗಳ ಒಂದು ಕೂಲರ್ಗಳು ಕೂಡ ಇಲ್ಲಿದ್ದಾವೆ. ಇವೆಲ್ಲವುಗಳನ್ನು ಜನರು ಕೊಂಡ್ಕೊಳ್ಳಿಕ್ಕಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಮುಗಿಬೀಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಗಣಿನಾಡ ಇಲ್ಲಿ ಏನು ತಾಪಮಾನ ಹೆಚ್ಚಾಗ್ತಾ ಇದೆ, ಇವುಗಳಿಗೆ ಕೂಲರ್ ಇಲ್ಲದೆ ಇದ್ದರೆ ಇವತ್ತು ಮನೆಯಲ್ಲಿ ಮಲಗಲಿಕ್ಕೂ ಕೂಡ ಬಹಳ ಅಸಾಧ್ಯವಾದಂಥದ್ದು. ಬೆಳಿಗ್ಗೆ 9 ಗಂಟೆಯಿಂದನೇ ಒಂದು ಸೂರ್ಯನ ಒಂದು ಪ್ರಖರತೆ ಗಣಿನಾಡಲ್ಲಿ ಇಲ್ಲಿ ಆರಂಭವಾಗುತ್ತೆ. ಅದಾದ ನಂತರ ಸಂಜೆ 7ರವರೆಗೂ ಕೂಡ ಈ ಒಂದು ಬಿಸಿಲಿನ ತಾಪಮಾನವಿರುತ್ತೆ. ಇವತ್ತು ಯಾವ ರೀತಿಯಾಗಿ ಇಲ್ಲಿ ಸೇಲ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಈ ಒಂದು ಆರ್ಕೆ ಎಲೆಕ್ಟ್ರಾನಿಕ್ಸ್ನ ಒಂದು ಮ್ಯಾನೇಜರ್ ಇದ್ದಾರೆ ನಮ್ಮೊಟ್ಟಿಗೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನು ಸರ್, ಈ ಒಂದು ಸಮ್ಮರ್ ಜಾಸ್ತಿ ಆಗಿದೆ, ಕಳೆದ ಒಂದು 15 ದಿವಸದಿಂದ ಕೂಡ ಬಹಳ ವಿಪರೀತವಾದ ಬಿಸಿಲು, ಹೇಗೆ ನಡೀತಾ ಇದೆ ವ್ಯಾಪಾರ? ಬಿಸಿಲಂತೂ ಫುಲ್ ಜಾಸ್ತಿ ಇದೆ ಸರ್ ಬಳ್ಳಾರಿಯಲ್ಲ. ಸೊ ವ್ಯಾಪಾರ ಚೆನ್ನಾಗಿದೆ, ನಿಮಗೆ AC ಕೂಲರ್ ಜಾಸ್ತಿ ಇದೆ. ಬಟ್ ಈ ಸಾರಿ AC ಕೂಲರ್ ಜಾಸ್ತಿ ಹೋಗ್ತದೆ, ಪ್ಲಸ್ AC ಜಾಸ್ತಿ ಹೋಗ್ತದೆ. ಪ್ಲಸ್ ಅದೇ ಥರ ಕಸ್ಟಮರ್ ಮ್ಯಾಕ್ಸಿಮಮ್ ಬೆಸ್ಟ್ ನಮ್ಮ ಕಡೆಯಲ್ಲಿ ಏನಾಗುತ್ತೆ ಅದೇ ಥರ ಬೆಸ್ಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಹಾಗೇನೆ ಸರ್ವಿಸ್ ಕೊಡ್ತಾ ಇದ್ದೀವಿ ನಾವು 25 ಇಯರ್ಸ್ ಇದೆ. ಸೊ ಕಸ್ಟಮರ್ಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಸೊ ಕಂಪಲ್ಸರಿ ನಮ್ಮ ಕೈಲಿ ಇದಾಗುತ್ತೆ ಬೆಸ್ಟ್ ಮೀನ್ ಮಾಡ್ತೀವಿ. ಸರ್ವಿಸ್ ಆಗಲಿ ಪರ್ ಡೇ ಎಷ್ಟು ಕೂಲರು ಎಷ್ಟು AC ಹೋಗ್ತಾ ಇದೆ? ಪರ್ ಡೇ ಹೋಗ್ತಾವೆ ಸರ್. ಅಪ್ರಾಕ್ಸಿಮೇಟ್ಲಿ AC ಬಂದಂಗೆ 60-70 ಹೋಗ್ತಾ ಇದಾವೆ. ಸೊ ಏರ್ ಕೂಲರ್ 100 ಹೋಗ್ತದೆ ಸರ್ ಪರ್ ಡೇ. ಏನಾದರೂ ಈ ಒಂದು ಸಮ್ಮರ್ ಕಳೆದ ಒಂದು 15 ದಿವಸದಿಂದ ಏನಾದರೂ ಇದರ ಬೇಡಿಕೆನಲ್ಲಿ ಏರಿಕೆ ಆಗಿದೆಯಾ? ಕಂಪಲ್ಸರಿ ಸರ್. ಎಲ್ಲ ಕಂಪ್ನಿನೂ AC ಕೂಲರ್ಸ್ ಎಲ್ಲ ಪ್ರೈಸ್ ಜಾಸ್ತಿ ಆಗಿದಾವೆ. ಬಟ್ ನಮ್ಮ ಕಡೆ ಏನಾಗಿದೆ ಡೈರೆಕ್ಟ್ ಕಂಪ್ನಿ ಬಿಲ್ಲಿಂಗ್ ಇರೋದ್ರೆ ಸ್ವಲ್ಪ ಮ್ಯಾಕ್ಸಿಮಮ್ ಬೆಸ್ಟ್ ಡಿಸ್ಕೌಂಟ್ ನಮ್ಮ ಬಾಸ್ ಕೇಳಿ ಸೊ ಕಸ್ಟಮರ್ಗೆ ಏನು ಡಿಸ್ಕೌಂಟ್ ಮಾಡ್ಕೊಡ್ತಿದ್ದೀವಿ ಸರ್ ನಾವೇನ. ಇದು ಈ ಒಂದು ಆರ್ಕೆ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ನ ಮ್ಯಾನೇಜರ್ ಏನಿದ್ದಾರೆ ಹೇಳ್ತಕ್ಕಂಥ ಮಾತು. ಕಳೆದ ಒಂದು 15 ದಿವಸದಿಂದ ಸುಮಾರು 60 ರಿಂದ 70 AC ದಿನವಹಿ ಮಾರಾಟ ಆದರೆ ಸುಮಾರು ಅಷ್ಟೇ ಪ್ರಮಾಣದ ಕೂಲರ್ಗಳು ಕೂಡ ಇಲ್ಲಿಂದ ಜನರು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.